ಸೊ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಟುಡಿಯೋ ಅಂತ ಟೈಮ್ಸ್ ಒಂದು ವಾಟ್ಸಪ್ ಚಾನಲ್ ಇದೆ, ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ. ಜಾಯ್ನ್ ಆಗಿ ನಿಮಗೆ ಪ್ರೋಮೋಟ್ ಅಪ್ಡೇಟ್ಗಳೆಲ್ಲ ಸಿಗ್ತಿರ್ತಾರೆ, ನೋಡಿ ಎಂಜಾಯ್ ಮಾಡಿ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ವಾರ ಫ್ಯಾಮಿಲಿ ವಾರ ಆಯಿತು. ಸೊ ಎಲ್ಲ ಸ್ಪರ್ಧಿಗಳ ಮನೆಯವರು ಕೂಡ ಬಂದರು ಹೋದರು. ಆ್ಯಂಡ್ ಮನೆಯವರು ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಕೂಡ ತುಂಬ ಖುಷಿಪಟ್ಟರು. ಆ್ಯಂಡ್ ಅವ್ರ ಮನಸ್ಸಿರುವಂಥ ಭಾರಗಳು ಕೂಡ ಎಷ್ಟೋ ಕಡಿಮೆ ಆಗಿರುತ್ತೆ. ಬಿಕಾಸ್ ಇಷ್ಟು ದಿನಗಳಲ್ಲಿ ಒಂದು 75 ದಿನಗಳಲ್ಲಿ ಸಿಕ್ಕಾಪಟ್ಟೆ ಅನುಭವಿಸಿದ್ದಾರೆ. ಮೆಂಟಲಿ ತುಂಬ ವೀಕ್ ಆಗಿರೋ ಮನಸ್ಸಿಗೆ ಭಾರ ಆಯಿತು. ಆ ಭಾರ ಹಿಡಿದಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ಡಿಫ್ರೆಂಟ್ ಆಟ ನೋಡ್ಬೋದು ಅಂತ ಅನ್ಕೋತಿದ್ದೀನಿ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ, ಓಕೆನಾ. ಸೊ ಇದನ್ನು ಬಿಟ್ಟು ಮೇಯ್ನಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಇವಾಗ ಪ್ರತಾಪ್ ಕೈತಪ್ಪಿ ಹೋಗುತ್ತಾ ಕ್ಯಾಪ್ಟನ್ ಆಗುವ ಅವಕಾಶ ಅಂತ ಒಂದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ, ಕ್ವಶನ್ ಮಾರ್ಕ್ ಕೂಡ ಹಾಕಿದ್ದಾರೆ, ಓಕೆನಾ. ಸೊ ಇದು ನೋಡಿದಾಗ ನಂಗೆ ಅನ್ಸಿದ್ದು ಏನು ಗೊತ್ತಾ, ಈ ಬಿಗ್ ಬಾಸ್ ಅವರು ಇಲ್ಲಿರುವಂಥ ಸ್ಪರ್ಧಿಗಳು ನೆಮ್ಮದಿಯಾಗಿರೋದಕ್ಕೆ ಬಿಡೋದೇ ಇಲ್ಲ ಅಂತ ಅನಿಸುತ್ತೆ. ಕಾರಣ ಇಷ್ಟೇ, ಇಲ್ಲಿ ಸೀಸನ್ ಕೂಡ ಇದೇ ರೀತಿ ಒಂದು ಫ್ಯಾಮಿಲಿ ವೀಕ್ ಬಂದಾಗ ನಾಮಿನೇಟ್ ಇದೆ ಹೆಸರು ತಗೋತಾರೆ, ಕ್ಯಾಪ್ಟನ್ ಯಾರಾಗಬೇಕು ಅಂತ ಬಂದಾಗ ತುಂಬ ಜನ ರಾಜಣ್ಣನ ತಗೊಂಡು ರಾಜಣ್ಣನೇ ಕ್ಯಾಪ್ಟನ್ ಆಗ್ತಾರೆ, ಓಕೆನಾ. ಸೊ ಆ ರೀತಿ ಮಾಡಲಿ ಅಂದ್ರೆ ಪರವಾಗಿಲ್ಲ. ಈ ಸೀಸನ್ ಅಟ್ಲೀಸ್ಟು ಇವಾಗ ಯಾರು ಬಂದಿದ್ದಾರೆ 3 ಜನಕ್ಕೆ ಹೆಸರು ಜಾಸ್ತಿ ಬಂದಿದೆ, ಅವರಿಗೆ ಒಂದು ಟಾಸ್ಕ್ ಕೊಟ್ಟು ಕೂಡ ಇದನ್ನು ಒಂದು ಗೇಮ್ ಆಡಿಸಿ ಆರಾಮಾಗಿ ಒಂದು ಏನು ಕ್ಯಾಪ್ಟನ್ಶಿಪ್ ಟಾಸ್ಕ್ನ ಮುಗಿಸ್ಬೋದು, ಓಕೆನಾ. ಆದರೆ ಇವ್ರು ಮಾಡೋಂಥದ್ದು ಹೆಂಗೆ ಗೊತ್ತಾ, ಮತ್ತೆ ಒಪಿನಿಯನ್ಗಳನ್ನ ಕೇಳೋವಂಥದ್ದು. ಈಗ ನಿಮ್ಗೆ ಏನಾಗುತ್ತೆ ಗೊತ್ತಾ, ಒಪಿನಿಯನ್ಗಳನ್ನ ಕೇಳೋಕೆ ಹೋದಾಗ ಅಲ್ಲಿ ಒಪಿನಿಯನ್ಗಳು ಬಂದೇ ಬರುತ್ತೆ. ಈಗ ಇಲ್ಲಿ ಡ್ರೋನ್ ಪ್ರತಾಪ್ ಬಗ್ಗೆ ಬರ್ತಿದೆ, ಇಲ್ಲ ತನಿಷನ್ ಬಗ್ಗೆ ಬರೋದಿಲ್ಲ, ಸಂಗೀತ ಬಗ್ಗೆ ಬರೋದು. ಸೊ ಹಿಂಗೆ ಬಂದಾಗ ಅಲ್ಲಿ ಇರುವಂಥ ಸ್ಪರ್ಧಿಗಳ ಬಗ್ಗೆ ಇವ್ರನ್ನ ಇಷ್ಟಪಡೋರು ಹೊರಗಡೆ ಒಂದು ನೆಗೆಟಿವ್ ಮೈಂಡ್ನ ಸೆಟ್ ಮಾಡ್ಕೊಂಡೇ ಮಾಡ್ಕೋತಾರೆ. ಬಿಕಾಸ್ ಎಲ್ಲ ಒಂದು ಕಡೆ ಡ್ರೋನ್ ಪ್ರತಾಪ್ಗೆ ಈ ಥರ ಆಗ್ತಿರೋಂಥದ್ದು ಎಷ್ಟೋ ಜನ ಅವ್ರ ಫ್ಯಾನ್ಸ್ಗಳಿಗೆ ಇಷ್ಟ ಆಗಲ್ಲ, ಇವ್ರು ಹೆಂಗೆ ಗುರು ಎಲ್ಲ ಟಾರ್ಗೆಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಇಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗ್ತಿರೋದು ಅಂದರೆ ಬಿಗ್ ಬಾಸ್ ಅವರು ಆ TRPಗೋಸ್ಕರ ಮತ್ತು ಅಲ್ಲಿರುವಂಥ ಮನ್ಸ್ಗಳನ್ನ ಆಡ್ ಮಾಡೋದಕ್ಕೆ, ಜೊತೆಗೆ ಒಬ್ಬರನ್ನ ಹೈಲೈಟ್ ಮಾಡೋದಕ್ಕೆ, ಒಬ್ಬರನ್ನ ಸ್ಟುಡಿಯೋಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲನೂ ಕೂಡ ತುಂಬ ಚೆನ್ನಾಗಿ ಈ ಸೀಸನ್ ಮಾಡ್ಕೊಂಡು ಬಂದಿದ್ದಾರೆ ಓವರಾಲ್ ಆಗಿ. ಸೊ ಅದು ನೋಡಿದಾಗ ಬಿಚ್ಚಿದ್ರ ಅಂತ ಅನ್ಸುತ್ತೆ. ಇದನ್ನು ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರಾ ನಿಜ ಹೇಳಿ ನೀವೇ ಕಮೆಂಟ್ ಸೆಕ್ಷನಲ್ಲಿ, ಓಕೆನಾ. ಸೊ ಇದನ್ನು ಬಿಟ್ಟು ಇವಾಗ ಪ್ರೋಮೋ ವಿಷಯಕ್ಕೆ ಬರೋಣ. ಪ್ರೋಮೋ ಬಿಟ್ಟಿದ್ದಾರೆ, ಪ್ರತಾಪ್ ಕೈತಪ್ಪಿ ಹೋಗುತ್ತಾ ಕ್ಯಾಪ್ಟನ್ ಆಗುವ ಅವಕಾಶ. ಕೈತಪ್ಪಿ ಹೋಗಿದೆ ಅಂತ ಅನಿಸುತ್ತೆ, ಯಾಕಂದ್ರೆ ಆ ಥರ ಇದೆ ವಿಷಯ. ನೋಡ್ಕೊ ಬನ್ನಿ, ಆಮೇಲೆ ಮಾತಾಡೋಣ. ನಿಮ್ಮ ಮನೆಯವರೆಲ್ಲರ ಆಯ್ಕೆಯ ಅನುಸಾರ ತನಿಷಾ ಪ್ರತಾಪ್ ಅವರಿಗೆ ಸಂಗೀತಕ್ಕ ಕ್ಯಾಪ್ಟನ್ ಆಗಬೇಕು. ಈ 3 ಪೈಕಿ ಯಾರು ಕ್ಯಾಪ್ಟನ್ ಆಗಬಾರದು ಎಂದು ತಿಳಿಸಿ. ಪ್ರತಾಪ್ ಲೀಡರ್ ಅಂತ ಬಂದಿದ ತಕ್ಷಣ ಕಮಾಂಡ್ ಆಗ್ಬಿಡ್ತಾನೆ, ನೀನ್ ತುಂಬಾ ಸ್ಟ್ರಿಕ್ಟ್ ಆಗ್ಬಿಡ್ತೀಯ ಅಂತ ಅವ್ರ ಮೂಡ್ ಪ್ರಕಾರ ಮಾತಾಡ್ತಾರೆ. ಮೂಡ್ ಸ್ವಿಂಗ್ಸ್ ಜಾಸ್ತಿ ಪ್ರತಾಪ್ಗೆ. ಮೂಡ್ ಸಿಕ್ಸ್ ಎಲ್ಲ ಹೇಳ್ಬಿಡಿ, ಏನೋ ಒಂದ್ಸಲ ಹೇಳಿದ್ರು ಪದೇ ಅದನ್ನ ಹೇಳ್ತಾ ಇದ್ರೆ ಆ ತರ ಒಬ್ಬ ಬಂದು ಕ್ಯಾಪ್ಟನ್ ಆದ್ರೆ ಅದು ಸರಿ ಬರಲ್ಲ ಅಂತ ನನಗೆ ಅನ್ಸುತ್ತೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸೊ ಗೈಸ್ ಪ್ರೋಮೋ ನೋಡಲ್ಲ ಏನಿಸ್ತೆ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಇಲ್ಲಿ ತನಿಷಾ, ಸಂಗೀತ ಮತ್ತು ಡ್ರೋನ್ ಪ್ರತಾಪ್ 3 ಜನ ಇವಾಗ ಕ್ಯಾಪ್ಟನ್ಶಿಪ್ ಟಾಸ್ಕ್ ರೇಸಲ್ಲಿರುವಂಥದ್ದು. ನಿಮ್ಗೆ ಅಲ್ಲಿ ಪಾಪ ಅಲ್ಲಿರೋ ಸ್ಪರ್ಧಿಗಳ ರಿಯಾಕ್ಷನ್ಗೆ ಗೊತ್ತಾಗ್ತದೆ ಎಲ್ಲರಿಗೂ ಎಷ್ಟು ತಲೆ ಹುಳ ಬಿಟ್ಟಂಗೆ ಆಗುತ್ತೆ ಅಂತ. ಇಲ್ಲಿ ನಮ್ಮ ಕಾರ್ತಿಕ್ ಅವರು ಡ್ರೋನ್ ಪ್ರತಾಪ್ ತಗೊಂಡಿದ್ದಾರೆ, ನಮ್ರತಾ ಕೂಡ ಅವ್ರನ್ನೇನೆ, ವಿನಯ್ ಕೂಡ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ವಿನಯ್ ಯಾವುದೇ ವಿಷಯನ ಹೇಳ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಡಿಫ್ರೆಂಟಾಗಿ ಮಾತಾಡ್ತಿದ್ದಾರೆ, ಡಿಫ್ರೆಂಟಾಗಿ ಹೇಳ್ತಾ ಇದ್ದಾರೆ. ಐ ಥಿಂಕ್ ಒಂದು ಪಾಸಿಟಿವ್ ವೇಲ್ ಮಾತಾಡುವಂಥ ಕಲಿತಿದ್ದಾರೆ ಅನ್ಕೋತೀನಿ, ಒಳ್ಳೇದಾಗಲಿ. ಸೊ ಡ್ರೋನ್ ಪ್ರತಾಪ್ ಬಗ್ಗೆ ಹೇಳ್ತಿರೋಂಥದ್ದು, ಡ್ರೋನ್ ಪ್ರತಾಪ್ ಅಷ್ಟು ಸ್ಟ್ರಿಕ್ಟ್ ಆಗಿರುವಂಥದ್ದು ನೋಡಿದ್ರೆ ಉಸ್ತುವಾರಿ ಕೆಲಸದಲ್ಲಿ ಇದ್ದಾಗ ಅಂತ ಅನ್ಕೋತೀನಿ. ಹೌದು, ಡ್ರೋನ್ ಪ್ರತಾಪ್ ಅವರು ಒಂದು ಗೇಮ್ ಅಂತ ಬಂದಾಗ, ರೂಲ್ಸ್ ಅಂತ ಬಂದಾಗ ಅದನ್ನು ಬಿಟ್ಟು ಹೋಗೋದಿಲ್ಲ. ಅವ್ರು ಹೆಂಗೆ ಅರ್ಥ ಮಾಡ್ಕೊಂಡಿದ್ರು ಅದಕ್ಕೆ ಸ್ಟಿಕ್ ಆನ್ ಆಗ್ತಾರೆ. ಆ್ಯಂಡ್ ಅಲ್ಲಿ ಒಂದು ಜೆನ್ಯೂನಾಗಿ ಅಂತೂ ಆನ್ಸರ್ ಬಂದೇ ಬರುತ್ತೆ, ಅಂದರೆ ಯಾರಿಗೂ ಪರ ವಿರೋಧ ಮಾಡಿದಂತೆ ಮಾತಾಡ್ತಾರೆ. ಬಟ್ ಅದನ್ನು ಇಟ್ಕೊಂಡ್ರು ಅಂದರೆ ಬಿಡಲ್ಲ. ನಿಮ್ಗೆ ಗೊತ್ತಿರ್ಬೋದು, ಯಾವುದೋ ಕಾರ್ತಿಕ್ ವಿಷಯಗಳು ಕೂಡ ಅಷ್ಟೇ ಆಗುತ್ತೆ ಅದು. ಸೊ ಅದನ್ನೆಲ್ಲ ನೋಡಿ ಯೋಚನೆ ಮಾಡಿ ಮಾತಾಡ್ತಿರ್ಬೋದು ಅಂತ ಅನ್ಸುತ್ತೆ. ಇದು ಏನಕ್ಕೆ ಬಂದಿದೆ ಅಂದರೆ, ಸೊ ಏನಕ್ಕೆ ಇದು ಬಂದಿರ್ಬೋದು ಅಂದರೆ, ಮೇ ಬಿ ಅವ್ರಿಗೆ ಬೇಕಾದಂಗೆ ಮಾತಾಡ್ತಾರೆ, ಬೇಜಾರಾದಾಗ ಸುಮ್ಮನೆ ಇಟ್ಬಿಡ್ತಾರೆ, ಅಥವಾ ಸೈಲೆಂಟಾಗಿರ್ತಾರೆ. ಅಂದಮೇಲೆ ಅವ್ರಿಗೆ ಖುಷಿ ಆದಾಗ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಇದನ್ನ ಇಟ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅನ್ಕೋತೀನಿ. ಬಟ್ ಅದು ಕ್ಯಾಪ್ಟನ್ಶಿಪ್ ಟಾಸ್ಕ್ ಮ್ಯಾಟ್ರ್ ಆಗಬಾರ್ದು. ಬಿಕಾಸ್ ಒಂದು ಟಾಸ್ಕ್ ಅಂದರೆ ಲೈಕ್ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ ಆ ವ್ಯಕ್ತಿನ ಕೂಡ ತುಂಬ ಆ್ಯಕ್ಟಿವ್ ಆಗಿರ್ತಾನೆ ಮನೇಲಿ. ಸೊ ಮೇ ಬಿ ಅದು ಎಲ್ಪ್ ಕೂಡ ಆಗ್ಬೋದು ಆ ವ್ಯಕ್ತಿಯ ಗ್ರೋತ್ಗೆ. ಐ ಥಿಂಕ್ ಫಸ್ಟ್ ಟೈಮ್ ಅನ್ಕೋತೀನಿ ಏನೋ ಹೇಳ್ತಿರುವಾಗ ಅದನ್ನು ಇಂಟ್ರ್ಯಾಕ್ಟ್ ಮಾಡಿ ಮಾತಾಡ್ತಿರುವಂಥದ್ದು. ಸೊ ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ ಅಂತ. ಈ ಮೈಕಲ್ಲು ಹೇಳೋ ವಿಷಯ ಹೇಳಕ್ಕೆ ಬರಲ್ವಾ ಅಥವಾ ಹೇಳ್ಬೇಕು ಅಂದರೆ ಹಂಗೆ ಹೇಳ್ತಾರೆ ಗೊತ್ತಿಲ್ಲ. ಬಟ್ ಒಂಥರ ವ್ಯಂಗ್ಯವಾಗಿ ಮಾತಾಡೋವಂಥದ್ದು ಕಲಿತಾರೆ, ಆ ಥರ ಮಾತಾಡ್ತಾರೆ. ಸೊ ಅದು ಒಳ್ಳೇದಲ್ಲ ಅನ್ಕೋತೀನಿ, ಬಿಕಾಸ್ ಜನಕ್ಕೆ ಅದು ಇಷ್ಟ ಆಗಲ್ಲ. ಸೊ ಅದನ್ನು ಬಿಡಬೇಕು. ಯಾರಾಗ್ಬೋದು ಅನ್ಸುತ್ತೆ ಗೈಸ್ ಕ್ಯಾಪ್ಟನ್, ಈ ವಾರದ ಕ್ಯಾಪ್ಟನ್ ಯಾರಾಗ್ಬೋದು, ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇಲ್ಲಿ ಈ ರೈಸಿಂದ ಇವರು ಡ್ರೋನ್ ಪ್ರತಾಪ್ ಹೋಗಿದ್ದಾರೆ ಅಂತ ಅನ್ಕೋತೀನಿ. ಬಟ್ ಇನ್ನೊಬ್ರು ಇದ್ದಾರೆ, ತನಿಷಾ ಮತ್ತು ಸಂಗೀತ. ಯಾರಾಗ್ಬೋದು ಈ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ.